ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಎಡವಟ್ಟು, ವಿದ್ಯಾರ್ಥಿನಿಯರಿಗೆ ತಪ್ಪು ಪ್ರಶ್ನೆ ಪತ್ರಿಕೆ ನೀಡಿದ ಶಿಕ್ಷಕರು. ಬೇಲೂರು ಪರೀಕ್ಷಾ ಕೇಂದ್ರದಲ್ಲಿ ಘಟನೆ. ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ಕೂಡಲೇ ನಿಲ್ಲಿಸುವಂತೆ ಆಗ್ರಹ, ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಇರೇನ್ ಇಸ್ರೇಲ್ ಯುದ್ಧದ ಭೀತಿ, ಸಕಲೇಶ್ಪುರದಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಮುಗಿಬಿದ್ದ ಜನ, ಏಜೆನ್ಸಿಗಳ ಮುಂದೆ ಕಿಲೋಮೀಟರ್ ಉದ್ದದ ಸಾಲು. ಬೇಲೂರು ಚೆನ್ನಕೇಶವ ದೇಗುಲದ ಸಮೀಪ ನೀರಿಗೆ ಹಾಹಾಕಾರ, ಕುಡಿಯುವ ನೀರಿನ ಘಟಕ ಸ್ಥಗಿತ, ಭೀಕರ ಬೇಸಿಗೆಯಲ್ಲಿ ಜನಸಾಮಾನ್ಯರ ತತ್ತರ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರು ಪಲ್ಟಿ, ಚಾಲಕ ಪಾರು, ಹಳೆಕೋಟೆ ಹೋಬಳಿಯ ಕಾಮಸಮುದ್ರ ಬಳಿ ಘಟನೆ. ವಾರ್ತೆಗಳ ವಿವರ. ಹಾಸನ ಜಿಲ್ಲೆಯಲ್ಲಿ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ಗಂಭೀರವಾದಂತಹ ಒಂದು ಎಡವಟ್ಟು ನಡೆದಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಈ ತರದೊಂದು ಘಟನೆ ನಡೆದಿದೆ. ಪರೀಕ್ಷಾ ಕೇಂದ್ರದ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ 6 ವಿದ್ಯಾರ್ಥಿನಿಯರಿಗೆ ತಪ್ಪು ಪ್ರಶ್ನೆ ಪತ್ರಿಕೆಯನ್ನ ನೀಡಿರ್ತಕ್ಕಂಥದ್ದು ಇದೀಗ ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಬೇಲೂರು ಪಟ್ಟಣದ ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆದಂತ ಕಂಪ್ಯೂಟರ್ ಸೈನ್ಸ್ ವಿಷಯದ ಪರೀಕ್ಷೆಯಲ್ಲಿ ಎಡವಟ್ಟು ಸಂಭವಿಸಿದೆ. ಪರೀಕ್ಷೆಗೆ ಹಾಜರಾದಂತ 6 ವಿದ್ಯಾರ್ಥಿನಿಯರಿಗೆ ನಿಯಮಿತವಾದ ಪ್ರಶ್ನೆ ಪತ್ರಿಕೆಯನ್ನ ಏನು ಕೊಡಬೇಕಾಗಿತ್ತು ಅದರ ಬದಲಾಗಿ ರಿಪೀಟರ್ಸ್ಗೆ ನೀಡಬೇಕಾಗಿದ್ದ ಪ್ರಶ್ನೆ ಪತ್ರಿಕೆಯನ್ನ ನೀಡಿರ್ತಕ್ಕಂಥದ್ದು. ಕಳೆದ ವರ್ಷ ಮತ್ತೆ ಈ ವರ್ಷ ಪಠ್ಯಕ್ರಮದಲ್ಲಿ ಬದಲಾವಣೆಗಳಾಗಿದ್ದಾವೆ. ಈ ಹಿನ್ನೆಲೆಯಲ್ಲಿ ಪ್ರಶ್ನೆ ಪತ್ರಿಕೆ ಕೂಡ ವಿಭಿನ್ನವಾಗಿತ್ತು, ಬೇರೆ ಬೇರೆ ಆಗಿತ್ತು. ವಿದ್ಯಾರ್ಥಿನಿಯರಿಗೆ ಇದೇ ಪ್ರಶ್ನೆ ಪತ್ರಿಕೆಯನ್ನ ಕೊಟ್ಟಿದ್ದಾರೆ. ಕನ್ಫ್ಯೂಸ್ ಮಾಡ್ಕೊಂಡು ರಿಪೀಟರ್ಸ್ ಕೊಡ್ಬೇಕಾದಂತ ಕ್ವಶನ್ ಪೇಪರ್ಗಳನ್ನ ಈ ಬಾರಿ ಎಕ್ಸಾಮ್ ಬರೀತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರಿಗೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿನಿಯರಿಗೆ ಡೌಟ್ ಆಯ್ತು, ಯಾಕೆ ಈ ಪ್ರಶ್ನೆಗಳು ಏನೇನೋ ಬಂದಿದ್ದಾವಲ್ಲ, ನಮ್ಗೆ ಇಲ್ದೇ ಇರ್ತಕ್ಕಂಥದ್ದೆಲ್ಲ ಬಂದಿದೆಯಲ್ಲ ಅಂತ. ಆದ್ರೂ ಕೂಡ ಗೊಂದಲದಲ್ಲೇ ಪರೀಕ್ಷೆಯನ್ನ ಬರೆದು ಹೊರಗಡೆ ಬಂದಿದ್ದಾರೆ. ಅಂಡ್ ಪರೀಕ್ಷೆ ಮುಗಿದ ಬಳಿಕ ಇತರೆ ವಿದ್ಯಾರ್ಥಿನಿಯರ ಪ್ರಶ್ನೆ ಪತ್ರಿಕೆಯನ್ನ ಗಮನಿಸಿದಾಗ, ಅಯ್ಯೋ ನಮ್ದೇ ಬೇರೆ ಇದೆ, ಇವ್ರದೇ ಬೇರೆ ಕ್ವಶನ್ ಪೇಪರ್ ಇದೆಯಲ್ಲ, ಹೆಂಗ್ ಸಾಧ್ಯ ಅಂತ. ಆಗ ಏನಾಗಿದೆ ಅಂತ ನೋಡಕ್ ಹೋದಾಗ ಇವರು ಮಾಡಿರ್ತಕ್ಕಂಥ ಎಡವಟ್ಟು ತಪ್ಪು ಬೆಳಕಿಗೆ ಬಂದಿದೆ. ಒಂದೇ ಕೊಠಡಿಯಲ್ಲಿ ಪರೀಕ್ಷೆ ಬರೆದಿರ್ತಕ್ಕಂಥ ಬೇಲೂರು ಜೂನಿಯರ್ ಕಾಲೇಜು ಮತ್ತೆ ಸರ್ವೋದಯ ಕಾಲೇಜಿನ 6 ವಿದ್ಯಾರ್ಥಿನಿಯರು ಈ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥದ್ದು. ಅಂಡ್ ಯಾರೋ ಮಾಡಿ ತಪ್ಪಿಂದ ತಮ್ಮ ಅಂಕಗಳು ಕಡಿಮೆ ಆಗಬಹುದು ಅಂತಕ್ಕಂಥ ಆತಂಕ ಈಗ ವಿದ್ಯಾರ್ಥಿನಿಯರಿಗಿದೆ. ಕಣ್ಣೀರ್ ಹಾಕಿದ್ದಾರೆ ಪಾಪ. ಕಷ್ಟಪಟ್ಟು ಎಕ್ಸಾಮ್ ಓದಿರ್ತಾರೆ, ದ್ವಿತೀಯ ಪಿಯುಸಿ ಕಷ್ಟಪಟ್ಟು ಓದ್ಕೊಂಡು ಕನ್ಸಿಟ್ಕೊಂಡು ಬಂದು ಎಕ್ಸಾಮ್ ಬರೀಬೇಕಾದ್ರೆ ಯಾರೋ ತಲೆಯಲ್ಲಿ ಕನಿಷ್ಠ ಜ್ಞಾನ ಇಲ್ದರು ಮಾಡಿರ್ತಕ್ಕಂಥ ಎಡವಟ್ಟಿಗೆ ಪಾಪ ಈ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಈ ವಿದ್ಯಾರ್ಥಿನಿಯರು ಏನ್ ಮಾಡಕ್ಕಾಗತ್ತೆ. ಅಂಡ್ ಈ ಎಡವಟ್ಟಿಗೆ ಪರೀಕ್ಷಾ ಮೇಲ್ವಿಚಾರಕರ, ಕಾಲೇಜು ಪ್ರಾಂಶುಪಾಲರು, ಮುಖ್ಯ ಅಧೀಕ್ಷಕರು ಹಾಗೂ ಸಹ ಮುಖ್ಯ ಅಧೀಕ್ಷಕರ ನಿರ್ಲಕ್ಷ್ಯವೇ ಕಾರಣ ಅಂತ ಹೇಳಲಾಗ್ತಾ ಇದೆ. ಈ ನೈತಿಕ ಹೊಣೆಯನ್ನ ಯಾರ್ಯಾರ ಡಿಪಾರ್ಟ್ಮೆಂಟ್ ಅಲ್ಲಿ ಅದು ಇದರ ಪ್ರತಿಯೊಬ್ಬರು ಹೊಡ್ಬೇಕಾಗತ್ತೆ. ಇನ್ನು ಘಟನೆಗೆ ಸಂಬಂಧಿಸಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಅಂತ ವಿದ್ಯಾರ್ಥಿನಿ ಹಾಗೂ ಅವರ ಪೋಷಕರು ಆಗ್ರಹಿಸಿದ್ದಾರೆ. ಕ್ರಮ ತಗೊಳ್ಳೋದಲ್ಲ ಸೆಕೆಂಡ್ರಿ, ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು, ಎಲ್ಲ ಎಜುಕೇಶನ್ ಡಿಪಾರ್ಟ್ಮೆಂಟ್ ರೇ. ಯಾರು ಅನಕ್ಷರಸ್ಥರು ಎಕ್ಸಾಮ್ ನಡೆಸ್ತಾ ಇದ್ದಾರೆ ಅಂದಾಗ ಗೊತ್ತಾಗದೆ ತಗೊಂಡೋಗಿ ಕೊಟ್ಬಿಟ್ರಪ್ಪ ಪೇಪರ್ ಅಂತ ಹೇಳ್ಬೋದು. ಎಲ್ಲರೂ ಎಜುಕೇಟೆಡ್ಸ್, ಎಲ್ಲರೂ ಶಿಕ್ಷಕರೇ, ನೀವೆಲ್ಲ ಪಾಠ ಮಾಡರೆ, ಎಲ್ಲರೂ ಚೆನ್ನಾಗಿ ಓದಕ್ ಬರರೆ, ಕನಿಷ್ಠ ಗೊತ್ತಾಗ್ಲಿಲ್ವಾ ಯಾವ ಕ್ವಶನ್ ಪೇಪರ್ ಕೊಡ್ತಾ ಇದ್ದೀವಿ ಅಂತ. ಒಂದು ಪರೀಕ್ಷೆ ನಡೆಸಬೇಕಾದ್ರೆ ಎಷ್ಟು ಹಂತವಾಗಿ ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಎಕ್ಸಾಮ್ ಮಾಡ್ತಾರೆ. ಯಾವ ಕ್ವಶನ್ ಪೇಪರ್ ಕೊಡ್ತಾ ಇದೀನಿ ಏನು ಅನ್ನೋದೇ ಗೊತ್ತಾಗಲಿಲ್ಲ ಅನ್ನೋದಾದ್ರೆ ಯಾರನ್ನ ಇಲ್ಲಿ ಶಿಕ್ಷಕರು ಅನ್ಬೇಕು, ಯಾರನ್ನ ಅನಕ್ಷಕರು ಅನ್ಬೇಕು, ನನಗಂತೂ ಗೊತ್ತಾಗ್ತಾ ಇಲ್ರಪ್ಪ. ಹಾಳು ಬಿದ್ದೋಗ್ಲಿ, ಏನಾರು ಆಗೋಗ್ಲಿ, ಈಗ ವಿದ್ಯಾರ್ಥಿಗಳ ಗತಿ ಏನು, ವಿದ್ಯಾರ್ಥಿಗಳ ಪಾಡೇನು? ಸರ್ಕಾರ ಈಗ ಮಧ್ಯಪ್ರವೇಶ ಮಾಡ್ಬೇಕು. ಇದಕ್ಕೆ ಯಾರ್ಯಾರು ಹಿಂಗ್ ಮಾಡೋರು ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ಳಿ. ಸೈಮಲ್ಟೇನಿಯಸ್ಲಿ ಆ ವಿದ್ಯಾರ್ಥಿನಿಯರಿಗೆ ನ್ಯಾಯ ಒದಗಿಸ್ಬೇಕು. ಅವ್ರಿಗೇನ್ ಮತ್ತೆ ರಿಪೀಟ್ ಎಕ್ಸಾಮ್ ಕೊಡ್ತಿರೋ, ಗ್ರೇಸ್ ಮಾರ್ಕ್ಸ್ ಕೊಡ್ತಿರೋ, ಏನ್ ಯೋಚನೆ ಮಾಡ್ತಿರೋ, ವಾಟ್ ಎವರ್ ಇಟ್ ಮೇ ಬಿ, ಆ 6 ವಿದ್ಯಾರ್ಥಿನಿಯರಿಗೆ ಯಾವ ಕಾರಣಕ್ಕೂ ಅನ್ಯಾಯ ಆಗಕ್ಕೆ ಬಿಡಬಾರ್ದು. ಅವ್ರು ಮಾಡ್ರ ತಪ್ಪಲ್ರೇ, ಅವ್ರು ಮಾಡ್ರ ತಪ್ಪಲ್ಲ ಇದು. ಯಾರೋ ಒಂದಿಬ್ರಿಗೆ ನೀವು ಸಸ್ಪೆಂಡ್ ಅಲ್ಲಿ ಇಟ್ಬಿಟ್ಟು ರಜಾ ಸ್ಟಾರ್ಟ್ ಆದ್ಮೇಲೆ ಮತ್ತೆ ವಾಪಸ್ ತಗೊಳ್ಳೋದಲ್ಲ. ನೆಕ್ಸ್ಟ್ ಮತ್ತೊಬ್ರು ಈ ತರ ಕ್ವಶನ್ ಪೇಪರ್ ಕೊಡಬೇಕಾದ್ರೆ 10 ಸಲ ಕಣ್ಬಿಟ್ಟು ನೋಡೋ ತರದಾಗಬೇಕು. ಲಾಸ್ಟ್ ಎಕ್ಸಾಮ್ ಇತ್ತು ಇವತ್ತು, ಮಕ್ಳು ಪಾಪ ಖುಷಿಯಾಗಿತ್ತು, ಕೊನೆ ಎಕ್ಸಾಮ್ ಬರ್ದು ಮನೆಗೆ ಹೋಯ್ತೀವಿ ಅಂತ. ಈ ತರ ಎಡವಟ್ಟು ಮಾಡಿಟ್ಟು ಮಕ್ಕಳು ಭವಿಷ್ಯದ ಜೊತೆ ಚೆಲ್ಲಾಟ ಆಡಿದ್ದಾರೆ.
ಆಯ್ತು ಹೇಳಪ್ಪ ಬೆಳಿಗ್ಗೆ ಸರ್ ಕ್ವಶನ್ ಪೇಪರ್ ಓದಿಸಿದವರಿಗೆ ಕೊಡಬೇಕಾಗಿದ್ದನ್ನ ನಮಗೆ ಕೊಟ್ಟಿದ್ರು, ಅದಕ್ಕೋಸ್ಕರ ಬರೆಯೋಕ್ಕಾಗಿಲ್ಲ. ಕೊಟ್ಟಾಗ ನಿಮಗೆ ಗೊತ್ತಾಗ್ಲಿಲ್ವಾ? ಸರ್ ಅವ್ರಿಗೆ ಒಂದು 5 ಚಾಪ್ಟರ್ ಸಿಮಿಲರ್ ಇದ್ವು, ಹಂಗಾಗಿ ನಾವು ಡಿಫಿಕಲ್ಟ್ ಬಂದಿತ್ತೇನೋ ಅಂತ ಅನ್ಕೊಂಡ್ವಿ. ಅವ್ರು ಏನು ಹೇಳೂ ಇಲ್ಲ ನಮ್ಮ ಹತ್ರ ಓಲ್ಡ್ ಸ್ಟೂಡೆಂಟ್ಸ್ ಪೇಪರ್ ಅಂತ. ಅದು ಯಾವ ನಿಮಗೆ ಯಾವಾಗ ಗೊತ್ತಾಯ್ತು? ಕೊಡೋ ಪೇಪರ್ನ ನಮಗೆ ಕೊಟ್ಟಿದ್ದಾರೆ. ಅಲ್ಲಪ್ಪ ನಿಮಗೆ ಯಾವಾಗ ಅದು ಪೇಪರ್ಸ್ ಇದೆ ಮಗನೇ. ಬೇರೆ ತರ ಬಂದಿದೆ, ಇನ್ನೊಂದು ಬೇರೆ ತರ ಬಂದಿದೆ. ಒಂದು ರೂಮಿಗೆ ಅದನ್ನ ಹೇಳಿ ತಡಿ ಮಾತಾಡಿ. ಅವ್ರು ಬಂದು ಹೇಳ್ಬೋದಿತ್ತು ಓಲ್ಡ್ ಸ್ಟೂಡೆಂಟ್ಸ್ ನ್ಯೂ ಸ್ಟೂಡೆಂಟ್ ಅಂತ ಕೇಳಿಲ್ಲ, ಡೈರೆಕ್ಟ್ ಕೊಟ್ಟು ಈಗ ಕೇಳೋ ಹೊತ್ತಿಗೆ ನೆಕ್ಸ್ಟ್ ಟೈಮ್ ಬೇಕಲ್ಲ ಅಂತ ಹೇಳಿ ಬೇಜವಾಬ್ದಾರಿಯಾಗಿ ಮಾತಾಡಿದ್ರು. ಅಲ್ಲ ಕಣಪ್ಪ, ಅವರು ಬರುತ್ತಲ್ಲ ಅದಕ್ಕೆ ಅಟೆಂಡ್ ಮಾಡಿ ಅಂತ ಹೇಳಿದ್ರು. ನಿಮಿಷ ಜೂನಿಯರ್ ಕಾಲೇಜ್ ಮಕ್ಕಳಿಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶಿಲುಬೆ ಬೆಟ್ಟದಲ್ಲಿ ನಡೀತಾ ಇರತಕ್ಕಂತ ಗಣಿಗಾರಿಕೆಯನ್ನ ಕೂಡಲೇ ನಿಲ್ಲಿಸುವಂತೆ ಆಗ್ರಹಿಸಿ ಹೇಮಾವತಿ ಪ್ರತಿಮೆ ಬಳಿಯಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ಅದೇನ್ ಶಿಲುಬೆ ಬೆಟ್ಟದ ಕತೆ ಮುಗಿತಾನೆ ಇಲ್ಲಪ್ಪ. ನಾವು ನೋಡ್ದಂಗೆ ಬಹಳ ದಿವಸಗಳಿಂದ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪ್ರತಿಭಟನೆಗಳು ನಡೀತಾನೆ ಇದ್ದಾವೆ. ಬಟ್ ಜಿಲ್ಲಾಡಳಿತ ಯಾಕೆ ಎಚ್ಚೆತ್ತುಕೊಳ್ತಾ ಇಲ್ಲ, ಬಟ್ ಏನಾಗಿದೆ ವಿಚಾರದಲ್ಲಿ ಐ ಡೋಂಟ್ ನೋ. ಅಂಡ್ ಈ ವೇಳೆ ಮಾತನಾಡಿದ್ದಾರೆ ಕರ್ನಾಟಕ ರಾಜ್ಯ ರೈತ ಸಂಘದ ಹಾಗೂ ಹಸಿರು ಸೇನೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ರವಿ ಅಂತಕ್ಕಂಥವ್ರು ಮಾತನಾಡಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯ ಬಳಿ 5ನೇ ಬಾರಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಎಸ್, ನನಗೆ ನೆನಪಿದೆ, ನಾನು ಓದ್ತಾನೆ ಇದ್ದೀನಿ ದಿನ ಇದನ್ನ 5 ದಿವಸದಿಂದಲ್ಲ 5 ಸಲ ಪ್ರತಿಭಟನೆ ಮಾಡಿದ್ದಾರಂತಿದೆ. ಸರ್ಕಾರ ಯಾಕೆ ನಮ್ಮ ನೋವು ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕೆ ಅಂತ ತಿಳಿತಾ ಇಲ್ಲ. ಅಂಡ್ ಈ ಹಿಂದೆ ಜಿಲ್ಲಾಧಿಕಾರಿಗಳು ಗಣಿಗಾರಿಕೆಯನ್ನ ಮಾಡಬೇಡಿ ಈ ಜಾಗದಲ್ಲಿ ಅಂತ ವಜಾ ಮಾಡಿದ್ರು. ಆದ್ರೆ ಮೊನ್ನೆ ತಹಸೀಲ್ದಾರ್ ಅವರು ನಮಗೆ ಗಣಿಗಾರಿಕೆ ಮಾಡಲು ಅನುಮತಿ ಸಿಕ್ಕಿದೆ, ನಾವು ಗಣಿಗಾರಿಕೆ ಮಾಡ್ತೀವಿ ಅಂತ ತಹಸೀಲ್ದಾರರು ಕೆಲ ಪರ್ಮಿಷನ್ ತಗೊಂಡು ಹೇಳ್ತಾ ಇದ್ದಾರೆ. ಶಿಲುಬೆ ಬೆಟ್ಟ ಪವಿತ್ರವಾದ ಸ್ಥಳವಾಗಿದೆ, ಇಲ್ಲಿ ಗಣಿಗಾರಿಕೆ ಮಾಡೋದನ್ನ ಕೂಡಲೇ ನಿಲ್ಲಿಸಬೇಕು. ಜೊತೆಗೆ ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಅಂಬೇಡ್ಕರ್ ಬೀದಿಯಲ್ಲಿ ವಾಸ ಆಗಿರ್ತಕ್ಕಂಥ ಜನರಿಗೆ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳಿಲ್ಲ. ಇದು ಪಾರ್ಟ್ 2. ಅಲ್ಲಿರ್ತಕ್ಕಂಥ ಜನರನ್ನ ಒಕ್ಕಲೆಬ್ಬಿಸಿ ರಿಯಲ್ ಎಸ್ಟೇಟ್ ಮಾಡಲು ಹೊರಟಿದ್ದಾರೆ. ಹಾಗಾಗಿ ಆ ಜನರೆಲ್ಲ ಯಾರ್ಯಾರು ಅಲ್ಲಿ ಒಕ್ಕಲೆಬ್ಬಿಸೋಕೆ ಮುಂದಾಗಿದ್ದಾರೆ ಅವ್ರಿಗೆ ಮೂಲಭೂತ ಸೌಕರ್ಯನ ಒದಗಿಸಬೇಕು. ಜೊತೆಗೆ ಹಾಸನ ನಗರದ ಬೀರ್ನಳ್ಳಿ ಕೆರೆ ಇಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರವು ಆಶ್ರಯ ಯೋಜನೆಯ ಹಕ್ಕು ಪತ್ರ ನೀಡಿದ್ದು ಇದುವರೆಗೂ ಕೂಡ ನಿವೇಶನವನ್ನ ಕೊಟ್ಟಿಲ್ಲ. ಬಡ ಜನರು ನಿರಾಶ್ರಿತರಾಗಿ ಮನೆ ಬಾಡಿಗೆ ಕಟ್ಟಿ ಜೀವನ ನಡೆಸಬೇಕಾಗಿದೆ. ಬೀದಿ ಪಾಲಾಗಿ ನರಳಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿ. ಹೀಗಾಗಿ ಕೂಡಲೇ ಹಕ್ಕುಪತ್ರ ನೀಡಿರ್ತಕ್ಕಂಥ ಎಲ್ಲ ಫಲಾನುಭವಿಗಳಿಗೆ ನಿವೇಶನ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಏನಿವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇದು 5ನೇ ಬಾರಿ ಚಳುವಳಿ ಮಾಡ್ತಾ ಇರೋದು. ಯಾಕೆ ಅರ್ಥ ಆಗ್ತಾ ಇಲ್ಲ ಸರ್ಕಾರಕ್ಕೆ ಅಂದರೆ ನನಗೆ ಗೊತ್ತಾಗ್ತಾ ಇಲ್ಲ. ಹಿಂದೆ ಇದ್ದ DC ಅವರು, ಇಬ್ಬರು DC ಅವರು ಸಹ ವಜಾ ಮಾಡಿದ್ದಾರೆ, ಗಣಿಗಾರಿಕೆಯನ್ನು ಮಾಡಬೇಡಿ ಅಂತ ವಜಾ ಮಾಡಿದ್ದಾರೆ. ಆದರೆ ಮೊನ್ನೆ ತಹಸೀಲ್ದಾರ್ ಹೇಳ್ತಾರೆ ಇಲ್ಲ ನಮಗೆ ಅನುಮತಿ ಸಿಕ್ಕಿದೆ, ನಾವು ಮಾಡೇ ಮಾಡ್ತೀವಿ ಅಂತ ಮೊನ್ನೆ ಗಣಿಗಾರಿಕೆ ಮಾಡಲಿಕ್ಕೆ ಬಂದಿದ್ದಾರೆ. ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ, ಅಲ್ಲಿ ಸುಮಾರು ಹೊಸಮಠ, ಕಳ್ಳಿಕೊಪ್ಪಲು, ಶಿಲುಬೆ ಬೆಟ್ಟವಿದೆ ರೀ. ಶಿಲುಬೆ ಬೆಟ್ಟ ಅದು ಒಂದು ಪವಿತ್ರವಾದ ಸ್ಥಳ. ಇಂಥ ಊರುಗಳಿದ್ದು ಅವರಿಗೆ ವಾಸ ಮಾಡ್ತಾಯಿದ್ದಾರೆ. ರೋಡಿದೆ ಮತ್ತು ನೀರಿನ ಟ್ಯಾಂಕ್ಗಳಿದ್ದಾವೆ. ಇಷ್ಟೆಲ್ಲ ನಾವು ಮನವರಿಕೆ ಮಾಡಿದ್ವಿ. DC ಅವರು ಒಪ್ಕೊಂಡು ಬೇಡ ಅಂತ ಹೇಳಿದ ಮೇಲೆ ತಹಸೀಲ್ದಾರು ಅಲ್ಲಿ ಲೋಕಲ್ಲು ಗಣಿಗಾರಿಕೆಯನ್ನು ಇಟ್ಕೊಂಡು ನಾವು ಮಾಡೇ ಮಾಡ್ತೀವಿ ಅಂತ ಬಂದಿದ್ದಾರೆ. ಸ್ಪಷ್ಟ ಹೇಳ್ತಾ ಇದ್ದೀವಿ, ಗಣಿಗಾರಿಕೆ ನಿಲ್ಲಿಲ್ಲ ಅಂದರೆ ನಾವಿವತ್ತು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ನಾವು ಅನಿರ್ದಿಷ್ಟ ಧರಣಿ ಮಾಡೋಕ್ಕೆ ಬಂದಿದ್ದೀವಿ. ಒಂದು. ಇನ್ನೊಂದು, ಬೇಲೂರು ತಾಲೂಕು ಬಂಟೇನಹಳ್ಳಿ ಗ್ರಾಮ 1950ನೇ ಇಸ್ವಿಲಿ ಅವರು ವಾಸ ಮಾಡ್ತಾಯಿದ್ದಾರೆ. 1951ರಲ್ಲಿ 26 ಇಷ್ಟು ವರ್ಷ ಸಮಯ ಆಯಿತು. 1951ರಲ್ಲಿ 77 ವರ್ಷ. ಏನು ಅರ್ಥ ಇವೆಲ್ಲ. ಈಗ ಅವನು ಯಾವನೋ ಬಂದು ನಾನು ಮಿಲಿಟ್ರಿಯಿಂದ ನನಗೆ ಮಿಲಿಟ್ರಲ್ಲ ಅವನು ನಮ್ಮರೆಲ್ಲ ತೆಗೆದವ್ರೆ ದಾಖಲೆಯ. ಅವನೇರ ಮೇಸ್ಟ್ ಅಂತ ಅವನು ಅಲ್ಲ, ಇದು ಆರೋಗ್ಯ ಇಲಾಖೆ ಅಂತೆ. ಅವನು ಬಂದು ನಾನು ಮಿಲಿಟ್ರಿಲಿಂದ ನನಗೆ ಸ್ಯಾಂಕ್ಷನ್ ಆಗಿದೆ. ಆ ಸ್ಯಾಂಕ್ಷನ್ ಅವ್ನು ಮಾಡೋಕ್ಕೆ ಬಂದಿಲ್ಲ, ಬೇರೆ ಮಾರಲಿಕ್ಕೆ ರೆಡಿ ಆಗಿದ್ದಾನೆ. ಏನು ಇವೆಲ್ಲ ಕಾನೂನೇನು ರೀ? ಪಾಣಿನೂ ಹೋಗ್ತಾ ಇದೆ. ದಯಮಾಡಿ ನೋಡಿ, ಇವೆಲ್ಲ ನಡೆಯಲ್ಲ. ನಾವು ಹೇಳ್ತಾರೆ ಸರ್ಕಾರಕ್ಕೆ, ಮಾನ್ಯ ಸಿದ್ದರಾಮಯ್ಯನವರೇ, ಇಷ್ಟು ಒಂದು ಕಡೆ ಇರಾನ್ ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆ ಗ್ಯಾಸ್ ಸಿಲಿಂಡರ್ ಲಭ್ಯತೆ ಕುರಿತು ಆತಂಕ ನಮ್ಮ ಜಿಲ್ಲೆಯಲ್ಲಿ. ಹೀಗಾಗಿ ಸಕಲೇಶ್ಪುರ ಪಟ್ಟಣದಲ್ಲಿ ಗ್ಯಾಸ್ ಸಿಲಿಂಡರ್ ಪಡೆಯೋಕೆ ಮತ್ತೆ ಗ್ಯಾಸ್ಗಳನ್ನ ಬುಕ್ ಮಾಡಕ್ಕೆ ಜನರು ಪರದಾಡ್ತಾ ಇದ್ದಾರೆ. ಲಿಟ್ರಲಿ
ಪಟ್ಟಣದ ಸಿದ್ಧಿವಿನಾಯಕ ಗ್ಯಾಸ್ ಏಜೆನ್ಸಿ ಎದುರು ಸೋಮವಾರ ಬೆಳಗ್ಗೆಯಿಂದಲೇ ನೂರಾರು ಮಂದಿ ಸಾಲುಗಟ್ಟಿ ನಿಂತು ಗ್ಯಾಸ್ ಸಿಲಿಂಡರ್ ಪಡೆಯಕ್ಕೆ ಬುಕ್ ಮಾಡಕ್ಕೆ ಮುಗಿಬಿದ್ದ ದೃಶ್ಯಗಳು ಕಂಡುಬಂತು. ಸಕಲೇಶಪುರ ಪಟ್ಟಣದ ಜೊತೆಗೆ ತಾಲೂಕಿನ ವಿವಿಧ ಗ್ರಾಮಗಳಲ್ಲೂ ಕೂಡ ಜನರು ಆಗಮಿಸಿ ಸರತಿ ಸಾಲಲ್ಲಿ ನಿಂತಿದ್ರು. ಬಿಸಿಲು ತಾಪವನ್ನು ಲೆಕ್ಕಿಸದೆ ಮಹಿಳೆಯರು, ಹಿರಿಯ ನಾಗರಿಕರು ಸೇರಿದಂತೆ ನೂರಾರು ಮಂದಿ ಗಂಟೆಗಟ್ಟಲೆ ಕಾದು ಸುಸ್ತಾಗಿ ಕೊನೆಗೆ ಆನ್ಲೈನ್ ಮೂಲಕ ಗ್ಯಾಸ್ ಬುಕ್ಕಿಂಗ್ ಆಗ್ತಾ ಇಲ್ಲ ಅಂತ ಸರ್ವ ಸಮಸ್ಯೆ ಅಂತ ಹೇಳಿ, ಹಂಗಾಗಿ ನೇರವಾಗಿ ಬುಕ್ ಮಾಡ್ಬಿಡೋಣ, ಯುದ್ಧ ಇನ್ನೊಂಚೂರು ಜಾಸ್ತಿ ಆಗ್ಬಿಟ್ರೆ, ಗ್ಯಾಸೇ ಸಿಗ್ದಂಗೆ ಆಗೋಗ್ಬಿಟ್ರೆ, ಈಗ ಬೇರೆ ಟೈಮಲ್ಲಿ ಆದ್ರೂ ಒಂಥರ ಮನೇಲಿ ಗ್ಯಾಸ್ ಸಿಗ್ದವ್ರು ಹೋಟ್ಲಲ್ಲಿ ತಂದು ತಿಂತೀವಿ ಅಂತಾರೆ, ಗಿಮೋಟೋ ಮಾಡ್ಕೊಂಡು. ಬಟ್ ಇಲ್ಲಿ ಕತೆ ಏನು ಅಂತಂದ್ರೆ ಹೋಟ್ಲುಗಳಿಗೆ ಸಿಗ್ತಾ ಇಲ್ಲ, ಮನೆಗೂ ಸಿಗ್ದೋಗ್ಬಿಟ್ರೆ ಕತೆ ಏನು ಅಂತ. ಹಂಗಾಗಿ ಸರ್ವರ್ ಅಲ್ಲಿ ಬುಕ್ಕಿಂಗ್ ಆಗ್ತಾ ಇಲ್ಲ ಅಂತ ನೇರವಾಗಿ ಬಂದು ಆಗಿದ್ದಾಗ್ಲಿ ಒಂದೆರಡು ಗ್ಯಾಸ್ ಸಿಲಿಂಡರ್ ಬುಕ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ, ಯುದ್ಧ ನಡೀಲಿ ಇನ್ನೊಂದ್ ಬೇಕಾರೆ. ಬಟ್ ಗ್ಯಾಸ್ ಸಿಗದೋಗ್ಬಿಟ್ರೆ ಕತೆ ಏನು ಅಂತ ಜನ ಪಾಪ ಸಾರಥಿ ಸಾಲಲ್ಲಿ ಬಿಸಿಲು ಅಂದಲೆ ನಿಂತ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ಸಿಲಿಂಡರ್ಗಳನ್ನ ಬುಕ್ ಮಾಡ್ಕೊಂಡು ತಗೊಂಡು ಹೋಗಿದ್ದಾರೆ. ಈಗ ಅವ್ರನ್ನ ಇಸ್ಕೊಂಡ್ರೆ 50 ರೂಪಾಯಿ 70 ರೂಪಾಯಿ ಜಾಸ್ತಿ, ಒಂದು 70 ರೂಪಾಯಿನೇನು ಜಾಸ್ತಿ ಕೊಡ್ತಾರೆ 70 ರೂಪಾಯಿ ಜಾಸ್ತಿ. ಈಗ ಅವ್ರನ್ನ ಇಸ್ಕೊಂಡ್ರೆ 50 ರೂಪಾಯಿ 70 ರೂಪಾಯಿ ಜಾಸ್ತಿ, ಒಂದು 70 ರೂಪಾಯಿನೇನು ಜಾಸ್ತಿ ಕೊಡ್ತಾರೆ 70 ರೂಪಾಯಿ ಜಾಸ್ತಿ. ಬೇಲೂರಿನ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇಗುಲದ ಹಿಂಭಾಗ ಪ್ರವಾಸಿಗರಿಗೆ ಮತ್ತು ಸಾರ್ವಜನಿಕರಿಗೊಂದು ನಿರ್ಮಾಣ ಮಾಡಿದಂತ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಬಿರು ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಎದುರಿಸತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದಂತ ಸಾಮಾಜಿಕ ಹೋರಾಟಗಾರ ವೆಂಕಟೇಶ್ ಶ್ರೀ ಚೆನ್ನಕೇಶವ ದೇವಾಲಯದ ಆಡಳಿತ ಮಂಡಳಿ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಅಂಡ್ ಈ ವಿಚಾರವಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿರ್ತಕ್ಕಂಥ ಅವರು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕಳೆದೆರಡು ವರ್ಷಗಳ ಹಿಂದೆ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಿಸಿ ಕೆಲವೇ ತಿಂಗಳಲ್ಲಿ ಅದು ಕೆಟ್ಟು ನಿಂತಿದೆ. ಶುದ್ಧ ಕುಡಿಯುವ ನೀರಿನ ಘಟಕದಿಂದ ಸಾರ್ವಜನಿಕರು ಶುದ್ಧ ನೀರಿಗಾಗಿ ಈಗ ಅಲ್ಲಿಲ್ವಲ್ಲ, ಈಗ ಕುಡಿಯೋಕೆ ನೀರಿಲ್ಲದೆ ಪರಿತಪಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈಗ ಹೋಗ್ಬಿಟ್ಟಲ್ಲಿ ದುಡ್ಡು ಕೊಟ್ಟು ನೀರು ತರಬೇಕು, ಕುಡಿಬೇಕಾದಂತ ಸ್ಥಿತಿ ನಿರ್ಮಾಣ ಆಗಿದೆ. ದೇವಸ್ಥಾನ ಆಡಳಿತ ಮಂಡಳಿ ಈ ಬಗ್ಗೆ ಗಮನಿಸಬೇಕು. ಒಂದ್ ಕಡೆ ಬಿಸಿಲಿನ ದಾವ ಹೆಂಗಿದೆ ಅಂತ ಅಂದ್ರೆ ನೀರ್ ಕುಡಿದ್ರೆ ಸಾಕು ಅನ್ನಂಗಿರುತ್ತೆ. ಆ ಸಂದರ್ಭದಲ್ಲಿ ಈ ಸ್ಥಿತಿ ಎದುರಾಗ್ಬಿಟ್ಟಿದ್ಯಲ್ಲ ಅಂತ ಹೇಳಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸಂಬಂಧಪಟ್ಟವರು ಈ ಬಗ್ಗೆ ಕ್ರಮ ತಗೋಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ನಮಸ್ಕಾರ. ನೋಡಿ ಸ್ನೇಹಿತರೆ, ಬೇಲೂರು ಚೆನ್ನಕೇಶವ ದೇವಸ್ಥಾನದ ಉಸ್ತುವಾರಿ ಕೊಟ್ಟಿದ್ದ ಈ ನೀರು ಕುಡಿಯೋಕ್ಕೆ ಅಂತ ಮಾಡಿದ್ದು RO ನೀರು ಬರುತ್ತೆ ಅಂತ. ಆದರೆ ನೋಡಿ, ನೀರು ಬರ್ತಿಲ್ಲ, ಏನೂ ಬರ್ತಿಲ್ಲ. ಈ ಬೇಲೂರಿನಲ್ಲಿ ಹದಗೆಟ್ಟು ಒಳಗಡೆ ಸರ್ಕ್ಯೂಟ್ ಸಹ ಇಲ್ಲ, ಒಳಗಡೆಯಿಂದ ಮೋಟ್ರ್ ಬಿಚ್ಚಿದಾರೋ ಏನೋ ಗೊತ್ತಿಲ್ಲ. ಇದಕ್ಕೆ ಯಾರು ನಿರ್ವಹಣೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಈ ನಿರ್ವಹಣೆ ನಮ್ಮ ತಾಲೂಕು ಆಡಳಿತಕ್ಕೆ ಕೊಟ್ಟ ಕೈಗನ್ನಡಿಯಾಗಿದೆ. ನಮ್ಮ ತಾಲೂಕು ಆಡಳಿತ ಎಷ್ಟು ಜಾಗರೂಕತೆಯಿಂದ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇಲ್ಲಿ ಟೂರಿಸ್ಟ್ಗೆ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತ ನೀರು ತೊಗೊಂಡು ಇಟ್ಕೊಂಡು ಹೋಗಿ ಮಾಡಿದರು. ಇನ್ನು 3 ತಿಂಗಳಲ್ಲಿ ತುಂಬ ಬೇಸಿಗೆ ಬರುತ್ತೆ. ನೋಡಿ, ಬೇಸಿಗೆ ತುಂಬ ಬರೋದು ಈಗಲೇ ನೀರು ನಿಲ್ಲಕ್ಕೆ ಆಗ್ತಾಯಿಲ್ಲ ಇಲ್ಲಿ ನಮಗೆ. ಇನ್ನು ಸಾರ್ವಜನಿಕರಿಗೆ ಕುಡಿಯೋಕ್ಕೆ ನೀರು ಸಹ ಸಿಗ್ತಾಯಿಲ್ಲ. ಮತ್ತು ಸ್ಥಳೀಯವಾಗಿ ಈ ಜಾಗದಲ್ಲಿ ನೀರು ಸಿಗಬೇಕಾಗಿದ್ದು ಈ ಸುತ್ತಮುತ್ತಲಿನ JP ನಗರ, ಈ ಇದು ಇಲ್ಲಿ ಇದೆಲ್ಲ ಬೇರೆ ಈ ಸುತ್ತಮುತ್ತ ಜನಗಳಿಗೆ ಬೇಕಾಗಿತ್ತು. ಯಾರಿಗೂ ನೀರು ಇಲ್ಲ, ಯಾರೂ ಕೇಳೋರೂ ಇಲ್ಲ. ಇದಕ್ಕೆ ಏನು ಮಾಡಬೇಕು ಅಂದರೆ ಚೆನ್ನಕೇಶ್ನಾಗ ಬಂದು ನಿಂತ್ಕೊಂಡ್ರು ಏನಕ್ಕೆ ಆಯ್ತಾನೋ ಗೊತ್ತಿಲ್ಲ. ಇಲ್ಲಿ ನಮ್ಮ ಆಡಳಿತ ವರ್ಗ ಆ ಥರ ಇದೆ. ಅವ್ರಿಗೆ ಶಿಕ್ಷೆ ಫಸ್ಟು ಮೊದಲು ಈ ಚೆನ್ನಕೇಶವ ಆಡಳಿತ ವರ್ಗಕ್ಕೆ ಮೊದಲು ಒಂದು ಶಿಕ್ಷೆ ಏನಾದ್ರು ಕೊಡಬೇಕು ಅವರಿಗೆ. ಈ ಒಂದು ಚೂರು ಬೇಜವಾಬ್ದಾರಿಯಿಂದ ಮಾಡ್ತಾರೆ. ಪ್ರತಿ ದಿವಸನೂ ಬಂದು ಹೇಳೋಕ್ಕಾಗುತ್ತಾ ಸಾರ್ವಜನಿಕರು? ನೀವು ಸಾರ್ವಜನಿಕರು ಸಹ ಎಚ್ಚೆತ್ಕೋಬೇಕು. ಎಷ್ಟು ಟೆಂಡರ್ ಕೊಟ್ಟಿದ್ರು, ಎಷ್ಟು ಲಕ್ಷಾಂತರ ರೂಪಾಯಿ ದುಡ್ಡು ಹಾಳಾಗೋಗಿದೆ. ಎಷ್ಟು ಸಾರಿ ಹೇಳೋದು, ಯಾವ ದೇವಸ್ಥಾನವೂ ಯಾವುದನ್ನು ಒಂದು ಕೆಲಸನೂ ಕಟ್ಟೆ ಮಾಡ್ತಿಲ್ಲ. ಜಾತ್ರೆ ಬಂದಾಗ ಮಾಡ್ತಾರೆ, ಕಲ್ಯಾಣಿ ನೋಡಿ ಬಂತು ಹೋರಾಟ ಮಾಡ್ದೋ ಗಲಾಟೆ ಮಾಡ್ದೋ ತೆಗೆದ್ರು ಹೋದ್ರು ಬಿಟ್ಟರು.
ಮತ್ತು ಈಗಲೂ ಅದು ಸುಸಜ್ಜಿತವಾಗಿ ಮಾಡಿಲ್ಲ. ದಯವಿಟ್ಟು ಈಗಲಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಬೇಲೂರು ಜನತೆಗೆ ಕುಡಿಯೋ ನೀರನ್ನಾರ ಒದಗಿಸ್ಕೊಡಿ. ಎಲ್ಲ ಉದ್ದ ಬಂದು ಸಾಯ್ತಿದ್ದಾರೆ. ಅಷ್ಟಿಷ್ಟು ಸ್ವಲ್ಪ ನೀರು ಕೊಟ್ಟಾರ ಕರುಣೆ ಕೊಡಿ. ಚನ್ನಕೇಶನ್ ದುಡ್ಡನ್ನು ಯಾಕೆ ಹಾಳು ಮಾಡ್ತಾಯಿದ್ರ? ಈಗಲಾರು ಎಚ್ಚೆತ್ಕೊಂಡು ಅಧಿಕಾರಿಗಳೇ ನಿಮ್ಮ ಹೆಮ್ಮೆ ಚರ್ಮ ಅಧಿಕಾರಿ ಬಿಟ್ಟು ದಯವಿಟ್ಟು ಇದು ಬಂದು ಇದ್ರ ಕಡೆಗೆ ಗಮನ ಕೊಡಿ. ಧನ್ಯವಾದಗಳು. ಹೊಳೆನರಸೀಪುರ ತಾಲೂಕಿನ ಹಳೆಕೋಟೆ ಹೋಬಳಿಯ ಕಾಮಸಮುದ್ರದ ಬಳಿ ಕಾರೊಂದು ಡಿವೈಡರಿಗೆ ಡುಕ್ಕಿ ಹೊಡೆದು ಪಲ್ಟಿಯಾಗಿ ಬಿದ್ದಿದೆ. ಆದ್ರೆ ಅದೃಷ್ಟವಶಾತ್ ಮೈಸೂರು ಮೂಲದ ಚಾಲಕ ಯಾವುದೇ ಪ್ರಾಣಾಪಾಯ ಇಲ್ಲದೆ ಪಾರಾಗಿರ್ತಕ್ಕಂಥ ಘಟನೆ ನಡೆದಿದೆ. ಕಾರ್ ಬಿತ್ತು ಅನ್ನೋಷ್ಟರಲ್ಲಿ ಸದ್ಯ ಪಾರಾಗಿದ್ದಾರೆ ಅನ್ನೋ ನೆಮ್ಮದಿ. ಹಾಸನದಿಂದ ಮೈಸೂರು ಕಡೆಗೆ ವೇಗವಾಗಿ ಚಲಾಯಿಸ್ತಾ ಇತ್ತಂತೆ ಹುಂಡೈ ವೆನ್ಯೂ ಕಾರು ಕಾಮಸಮುದ್ರದ ಹತ್ತಿರ ಬರ್ತಾ ಇದ್ದಂತೆ ಚಾಲಕನ ನಿಯಂತ್ರಣ ತಪ್ಪಿ ಅತಿ ವೇಗದಲ್ಲಿದ್ದ ಕಾರಣ ಕಾರು ರಸ್ತೆ ಮಧ್ಯದ ಡಿವೈಡರ್ಗೆ ಬಲವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿ ಹೊಡೆದ ರಭಸಕ್ಕೆ ಕಾರು ರಸ್ತೆಯಲ್ಲೇ ಪಲ್ಟಿಯಾಗಿ ಹೋಗಿದೆ. ಇನ್ನು ಅಪಘಾತದ ಸಮಯದಲ್ಲಿ ಕಾರ್ನಲ್ಲಿ ಚಾಲಕ ಒಬ್ಬರೇ ಇದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನು ಕಾರು ಸಂಪೂರ್ಣವಾಗಿ ಪಲ್ಟಿಯಾಗಿದ್ರು ಸಹ ಚಾಲಕನಿಗೆ ಯಾವುದೇ ಗಂಭೀರ ಗಾಯಗಳಾಗಿಲ್ಲ. ಅದೃಷ್ಟವಶಾತ್ ಜೀವಂತವಾಗಿ ಸಣ್ಣ ಪುಟ್ಟ ಗಾಯಗಳಾಗಿದೆ. ಹೊರಗಡೆ ಬಂದಿದ್ದಾರೆ. ಐ ಥಿಂಕ್ ಏರ್ ಬ್ಯಾಗ್ ಓಪನ್ ಆಗಿದೆ, ಹಾಗಾಗಿ ಹೊರಗಡೆ ಬಂದಿದ್ದಾರೆ. ಇನ್ನು ಸ್ಥಳೀಯರೆಲ್ಲ ಸ್ಥಳಕ್ಕೆ ಧಾವಿಸಿ ಅವರ ರಕ್ಷಣೆ ಎಲ್ಲ ಮಾಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಸ್ಥಳೀಯರು ಧಾವಿಸಿ ಚಾಲಕನಿಗೆ ನೆರವಿಗೆ ಬಂದ್ರು, ಅವ್ರನ್ನ ಹೊರಗಡೆ ಕರ್ಕ ಬಂದಿದ್ದಾರೆ. ಇನ್ನು ಅಪಘಾತದಿಂದಾಗಿ ಕಾರ್ ಸಹಜವಾಗಿ ಪಲ್ಟಿ ಹೊಡೆದು ಬಿದ್ದರಿಂದ ಜಖಂ ಆಗಿದೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಎಡವಟ್ಟು, ವಿದ್ಯಾರ್ಥಿನಿಯರಿಗೆ ತಪ್ಪು ಪ್ರಶ್ನೆ ಪತ್ರಿಕೆ ನೀಡಿದ ಶಿಕ್ಷಕರು. ಬೇಲೂರು ಪರೀಕ್ಷಾ ಕೇಂದ್ರದಲ್ಲಿ ಘಟನೆ. ಶಿಲುಬೆ ಬೆಟ್ಟದಲ್ಲಿ ಗಣಿಗಾರಿಕೆ ಕೂಡಲೇ ನಿಲ್ಲಿಸುವಂತೆ ಆಗ್ರಹ, ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಇರಾನ್ ಇಸ್ರೇಲ್ ಯುದ್ಧದ ಭೀತಿ, ಸಕಲೇಶಪುರದಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಮುಗಿಬಿದ್ದ ಜನ, ಏಜೆನ್ಸಿಗಳ ಮುಂದೆ ಕಿಲೋಮೀಟರ್ ಉದ್ದದ ಸಾಲು. ಬೇಲೂರು ಚೆನ್ನಕೇಶವ ದೇಗುಲದ ಸಮೀಪ ನೀರಿಗೆ ಹಾಹಾಕಾರ, ಕುಡಿಯುವ ನೀರಿನ ಘಟಕ ಸ್ಥಗಿತ, ಭೀಕರ ಬೇಸಿಗೆಯಲ್ಲಿ ಜನಸಾಮಾನ್ಯರ ತತ್ತರ. ಡಿವೈಡರ್ಗೆ ಡಿಕ್ಕಿ ಹೊಡೆದು ಕಾರು ಪಲ್ಟಿ, ಚಾಲಕ ಪಾರು, ಹಳೆಕೋಟೆ ಹೋಬಳಿಯ ಕಾಮಸಮುದ್ರ ಬಳಿ ಘಟನೆ. ಇದಾಗಿತ್ತು ದಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಚಿತ್ರದ ಕಡೆ ನಮ್ಮ ಕಡೆ.